ಏನು ಇವತ್ತಿನ ದಿವಸ ಪ್ರಜ್ವಲ್ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಪ್ರಜ್ವಲ್ದು ಏನೇ ತಪ್ಪಿದ್ರು ಸಹನೂ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ. ಈಗಾಗಲೇ ರಾಜ್ಯ ಸರ್ಕಾರ SIT ಏನು ನೇಮಕ ಮಾಡಿದ್ದಾರೆ ಅದರದ್ದು ತನಿಖಾ ವರದಿ ಬರಲಿ. ಅವರೇನಾದರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಸಹ ನಮ್ಮ ಪಕ್ಷದ ವರಿಷ್ಠರು ಮಾನ್ಯ ದೇವೇಗೌಡರು ಸಾಹೇಬರು, ಮಾನ್ಯ ಪಕ್ಷದ ಅಧ್ಯಕ್ಷರಂತ ಕುಮಾರಣ್ಣವರು ಭಾಳ ಸ್ಪಷ್ಟವಾಗಿ ಮೊದಲನೇ ದಿವಸನೇ ಸ್ಪಷ್ಟಪಡಿಸಿದರು. ಆದರೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ಇಡೀ ಪಕ್ಷಕ್ಕೆ ಮತ್ತು ದೇವೇಗೌಡರ ಸಾಹೇಬರ ಕುಟುಂಬಕ್ಕೆ ಇವತ್ತು ಯಾವ ರೀತಿ ಅವ್ರನ್ನ ಸಾವನ್ನ ಬಯಸೋದಿರ್ಬೋದು, ಮತ್ತು ಕುಮಾರಣ್ಣವರ ರಾಜಕೀಯನ ಯಾವ ರೀತಿ ಅವ್ರ ರಾಜಕೀಯನ ಮುಗಿಸ್ಬೋದು ಅಂತೇಳಿ, ಅವ್ರ ನಾಯಕತ್ವನ ರಾಜ್ಯದಲ್ಲಿ ಯಾವ ರೀತಿ ಮುಗಿಸ್ಬೋದು ಅಂತೇಳಿ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಮತ್ತು 4-5 ಜನ ಸಚಿವರು ಸೇರಿಕೊಂಡು ಯಾವ ರೀತಿ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ತಾವು ಮಾಧ್ಯಮದ ಮುಖಾಂತರ ಇಡೀ ಇವತ್ತು ಜಗಜ್ಜಾಹೀರಾಗಿದೆ. ಅಂಥ ಒಂದು ಕಾಂಗ್ರೆಸ್ ಸರ್ಕಾರ ಏನಿವತ್ತು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದೆ. ನಿಜಕ್ಕೂ ಸಹ ಈ ಸರ್ಕಾರಕ್ಕೆ ಏನಾದರೂ ಕನಿಷ್ಠ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ, ಈ ರಾಜ್ಯದ ಮಹಿಳೆಯರ ಬಗ್ಗೆ ಕನಿಷ್ಠ ಗೌರವ ಇದ್ದರೆ ಅವರು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಬಾರ್ದಾಗಿತ್ತು. ಆದರೆ ಹಾಕಿದ್ದಾರೆ. ಇವತ್ತು ತಾವೇ ತೋರಿಸಿದ್ದೀರಿ. ಇವತ್ತು ಯಾವ ರೀತಿ ಶಿವರಾಮೇಗೌಡನ ಇಟ್ಕೊಂಡು ಆ ದೇವರಾಜೇಗೌಡನ್ನ ಇವರು ಇವತ್ತು ಜೈಲಿಗೆ ಕಳಿಸಿದ್ದಾರೆ. ದೇವರಾಜೇಗೌಡ ತಪ್ಪು ಮಾಡಿದ್ರು ನೀವು ಕ್ರಮ ತಗೊಳ್ಳಿ. ಆದರೆ ನೀವು ಮಾಡ್ತಾ ಇರತಕ್ಕಂಥ ಕೆಲಸ ಏನಿವತ್ತು ಆ ದೇವರಾಜೇಗೌಡ ಇವತ್ತು ಶಿವರಾಮೇಗೌಡ ಮಾತಾಡಿರ್ತಕ್ಕಂಥದ್ದು, ಅವ್ರ ಜೊತೆ ನೀವು ಸಚಿವರು ಮಾತಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ ಅಲ್ವಾ? ಇದಕ್ಕೆ ಸರ್ಕಾರ ನೇರ ಹೊಣೆ ಅಲ್ವಾ? ಹಾಗಾಗಿ ನಾವು ಇವತ್ತು ಹೇಳ್ತಾ ಇದ್ದೀವಿ, ಯಾರು ಈ ಕೃತ್ಯದಲ್ಲಿ ಏನು ಪಾಲ್ದಾರರಾಗಿದ್ದಾರೆ ಇವ್ರ ಬಗ್ಗೆನೂ ಸಹ ಕ್ರಮ ಆಗಬೇಕು. ಒಂದು. ಎರಡನೇದು, ಏನು ಇವತ್ತಿನ ದಿವಸ ಪೆನ್ ಡ್ರೈವ್ ಹಂಚಿದಾರಲ್ಲ, SIT ತನಿಖೆ ಮಾಡ್ತಾ ಇದ್ದಾರೆ. ಯಾರ ಮೇಲೆ ತನಿಖೆ ಮಾಡ್ತಾ ಇದ್ದೀರಿ ಸ್ವಾಮಿ ನೀವು? ಈಗಾಗಲೇ ಆ ಪೆನ್ ಡ್ರೈವ್ ಹಂಚಿದ್ರಲ್ಲ, ಪೆನ್ ಡ್ರೈವ್ ಹಂಚಿದ್ದಾರೆ ಅಂತೇಳಿ ಸುಮಾರು ಒಂದು 8-10 ಮನೆ ಮೇಲೆ ರೈಡ್ ಮಾಡಿದ್ರಲ್ವ? ಅವ್ನು ಯಾವನೋ ಹೋಗಿ ಎಲ್ಲ ಕಡೆ ಹೋಗಿ ನಮ್ಮ ಖಾಸಗಿ ಚಾನಲ್ ಕುತ್ಕೊಂಡು ಮಾತಾಡ್ತಾನಲ್ವ? ಅವನಿಗೆ ಇನ್ನು SIT ಅವ್ರು ಸಿಗಲಿಲ್ವಾ ಅವನಿಗೆ? ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳದೆ ಹೋದರೆ ನಾವು SIT ಮುಂದೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತೀರಿ. ನೀವು ಯಾವ ರೀತಿ ಬೇಕಾದ್ರೆ ಕ್ರಮ ತಗೊಳ್ಳಿ. ಈಗೇನು ವಿಧಾನಸೌಧಕ್ಕೆ ಇವತ್ತು ಚಲೋ ಮಾಡಬೇಕು ಅಂತೇಳಿ ನಾವು ಹೊರಟಿದ್ದೀರಿ. ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಾ ಇದ್ದೀವಿ ಇವತ್ತು. ಹಾಗಾಗಿ ಸೀದಾ ನಾವು ವಿಧಾನಸೌಧಕ್ಕೆ ಹೋಯಿತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀರಿ. ನೀವೇನು ಇವತ್ತು ಈ SIT ರಚನೆ ಮಾಡಿದ್ದೀರಿ, ಬರೀ ದೇವೇಗೌಡರ ಕುಟುಂಬವನ್ನು ತೇಜೋವಧೆ ಮಾಡಲಿಕ್ಕೆ SIT ತನಿಖೆ ನೀವು ಮಾಡಿಸ್ತಾ ಇದ್ದೀರಿ ಹೊರತಾಗಿ ಇದರಲ್ಲಿ ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಯಾವುದೇ ಕ್ರಮ ಇಲ್ಲ. ಸರ್ಕಾರದ ಪಿತೂರಿ ಎಲ್ರಿಗೂ ಸಹ ಕಾಣಿಸ್ತಾ ಇದೆ. ಹಾಗಾಗಿ ಇನ್ನೊಬ್ಬ ಯಾರೋ ಕುಮಾರಣ್ಣವ್ರ ಬಗ್ಗೆ ಮಾತಾಡಿದ್ದಾನೆ, ಅವನಾರ ಮದ್ದೂರು ಶಾಸಕ. ನಾನು ಹೇಳ್ತಾ ಇದ್ದೀನಿ, ಒಬ್ಬ ಇಸ್ಪೀಟ್ ಅಡ್ಡೆ ಇಸ್ಪೀಟ್ ಕ್ಲಬ್ ಎಷ್ಟಿದೆ ಬೆಂಗಳೂರು ನಗರದಲ್ಲಿ, ಅಂಥ ಒಬ್ಬ ಇಸ್ಪೀಟ್ ದಂಧೆ ಮಾಡ್ತಕ್ಕಂಥ ಒಬ್ಬ ಶಾಸಕನಿಗೆ ನೀವು ಇವತ್ತು ಅವನ ಹಣ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಕಾಂಗ್ರೆಸ್ ಪಕ್ಷ ಆ ನೈತಿಕತೆ ಇಲ್ದಿರ್ತಕ್ಕಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೈತಿಕತೆ ಇದೆ ಅಂತೇಳಿ ಮಾತಾಡ್ತಾ ಇದ್ದೀರಿ. ಇವತ್ತೇನಾದರೂ ಕ್ರಿಕೆಟ್ ಬೆಟ್ಟಿಂಗ್ ಇಸ್ಪೀಟ್ ಅಡ್ಡೆ ಶ್ರೀಲಂಕಾದಲ್ಲಿ ಕೆಸಿನ ನಡೆಸ್ತಕ್ಕಂಥವ್ರು, ಇಂಥವ್ರೆಲ್ಲನೂ ಕುಮಾರಣ್ಣವ್ರ ಬಗ್ಗೆ ಮಾತನಾಡ್ತಿರಲ್ಲ, ಯಾವ ನೈತಿಕತೆ ಇದೆ? ಯಾವ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದೆಯೇನ್ರಿ? ಇಂಥವ್ರ ಕಡೆಯಿಂದ ರಾಜ್ಯ ಸರ್ಕಾರ ಮಾತನಾಡಿಸ್ತಾ ಇದ್ದೀರಲ್ಲ, ನಿಮ್ಗೆ ಯಾವ ನೈತಿಕತೆ ಇದೆ? ರಾಹುಲ್ ಗಾಂಧಿಯವರು ಪ್ರಿಯಾಂಕ್ ಖರ್ಗೆ ಅವರು ಏನು ಬಾಯ್ ಬಡ್ಕೊತಾ ಇದ್ದಾರಲ್ವ? ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನಕ್ಕೆ ಇಂಥ ಕ್ರಿಕೆಟ್ ಬೆಟ್ಟಿಂಗ್ ಕೋರರಿಗೆ, ಇಸ್ಪೀಟ್ ದಂಧೆಕೋರರಿಗೆ ಟಿಕೆಟ್ ಕೊಟ್ಟಿದ್ದೀರಿ? ಯಾವ ನೈತಿಕತೆ ಇದೆ ನಿಮಗೆ? ಹಾಗಾಗಿ ಯಾವುದೇ ಕಾರಣಕ್ಕೂ ಇದ್ರದ್ದು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಲಿಲ್ಲ ಅಂತಂದರೆ ನಾವು ಸುಮ್ಮನೆ ಕೂರೋ ಪ್ರಶ್ನೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ, ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ರಾಜ್ಯ ಸರ್ಕಾರದ ವಿಶೇಷವಾಗಿ ಇದನ್ನು ನಾವು ಆಗ್ರಹ ಪಡಿಸ್ತಾ ಇದ್ದೀರಿ. ತಾವು ತೋರಿಸ್ತಾ ಇದ್ದೀರಿ ಇದನ್ನು SIT ಬಗ್ಗೆ ನಮಗೆ ಯಾವುದೇ ನಂಬಿಕೆ ಇಲ್ಲ. ಇದನ್ನು ದಯಮಾಡಿ ನೀವು CBI ತನಿಖೆಗೆ ವಹಿಸಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಆಗ್ರಹವನ್ನು ಪಡಿಸ್ತಾ ಇದ್ದೀರಿ. ಇದನ್ನು ನೀವೇನಾದರೂ CBI ಕೊಡಲಿಲ್ಲ ಅಂತಂದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ, ವಿಧಾನಸೌಧದ ಮುಂದೆ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತೀವಿ. ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ.